ಬೆಂಗಳೂರಿನಲ್ಲಿ ಭಾರಿ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ನಾನಿಲ್ಲಿ ಟೂರಿಸಂ ಮಾಡೋದಕ್ಕೆ ಬಂದಿಲ್ಲ ಅಂತ ವಿಪಕ್ಷಗಳ ಆರೋಪಕ್ಕೆ ಬಳ್ಳಾರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಹೌದು, ಗ್ರೇಟರ್ ಬೆಂಗಳೂರು ಅಂತೆಲ್ಲ ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ಬಗ್ಗೆ ಅಧಿಸೂಚನೆ ಆಗಿದೆ. ಆದರೆ ಬೆಂಗಳೂರಿನ ಇವತ್ತಿನ ಈ ಪರಿಸ್ಥಿತಿಗೆ ವಿಪಕ್ಷಗಳ ಟೀಕೆಗೆ ಉತ್ತರ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾನೇನು ಟೂರಿಸಂ ಮಾಡೋದಕ್ಕೆ ಬಂದಿಲ್ಲ, ಇಲ್ಲಿ ಜನರ ಬದುಕಿನೊಡನೆ ನಮ್ಮ ಸರ್ಕಾರ ಆಡಳಿತ ನಡೆಸ್ತಾ ಇದೆ. 1.11 ಕೋಟಿ ಫಲಾನುಭವಿಗಳಿಗೆ ಆಸ್ತಿ ನೇರ ಪರಭಾರೆ ಮಾಡ್ತಾ ಇದ್ದೀವಿ. ಇದಕ್ಕೆ ಉತ್ತರಿಸಿ ಅಶೋಕ್ ಅವರೇ, ಕುಮಾರಸ್ವಾಮಿ ಅವರೇ ಅಂತ ಗುಡುಗಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದಾರೆ, ವಿರೋಧಿಸ್ತಿದ್ದಾರೆ ಅಷ್ಟೇ ಅಂತ ಮಾತನಾಡಿದ್ದಾರೆ. ಅದಲ್ಲದೆ ಬೆಂಗಳೂರಿಗೆ ನಾನು ಈ ಕೂಡಲೇ ಹೊರಡ್ತೀನಿ ಅಂತಲೂ ಹೇಳಿದ್ದಾರೆ. ಹೊರಟಿದ್ದೀನಿ ಅನ್ನೋದನ್ನು ತಿಳಿಸಿದ್ದಾರೆ. 4:15 ಅವರ ನಗರ ಪ್ರದಕ್ಷಿಣೆ ಕೂಡ ಈಗ ನಿಗದಿಯಾಗಿದೆ. ಸರ್ಕಾರದ ಬೇರೆ ಬೇರೆ ಸಾಧನೆಗಳ ಬಗ್ಗೆ ಮಾತಾಡಿದ್ದಾರೆ. ಬಟ್ ಬೆಂಗಳೂರಿನಲ್ಲಿ ಮಳೆ ಬಂದಿದೆ. 1.1 ಲಕ್ಷ ಕೋಟಿ ಫಲಾನುಭವಿಗಳ ಬಗ್ಗೆ ಮಾತಾಡ್ತಿದ್ದಾರೆ ಡಿಕೆ ಶಿವಕುಮಾರ್. ಕೇಳಿಸ್ಕೊಳ್ಳಿ. ಮಳೆ ಬಂದಾಗ ಪರ್ಮನೆಂಟ್ ಆಗುವಂಥದ್ದು ಕೆಲವು ಕೆಳಗಡೆ ಮನೆಗಳು ಕಟ್ಟಿರುವಂತಹ ಜಾಗಗಳಿದೆ. ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ನಾನು ಇಲ್ಲೇ ಬಂದು ವಾಸ್ತವ ಉಳ್ಬೇಕು ಅಂತ ಹೇಳಿ ನನ್ನ ಫ್ರೆಂಡ್ಸು ಬಟ್ಟೆ ಬರೀ ಎಲ್ಲ ತಗೊಂಡು ಬಂದಿದ್ದೆ. ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗುವಂಥದ್ದು ಕೆಲವು ಕೆಳಗಡೆ ಮನೆಗಳು. ಆನಂದ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಪೂರ್ವ ಮುಂಗಾರಿಗೆ ಬೆಂಗಳೂರಿನ ಪರಿಸ್ಥಿತಿ ಹೀಗಾಗಿದೆ. ಒಂದ್ ಕಡೆ ರಾಜಕೀಯ ಕೆಸರರ ಚಾಟ ಇದೆ. ಇವರು ನಿನ್ನೆ ಮಳೆ ಅವಾಂತರ ನೋಡೋದಕ್ಕೆ ಹೊರಡೋಕ್ಕೂ ಮುನ್ನ ಇವತ್ತಿನ ಮಳೆ ಆರಂಭ ಆಗಿದೆ. ಏನೇನು ಅಪ್ಡೇಟ್ಸ್ ಇದೆ? ಸರ್ಕಾರ ಹೇಗೆ ಎಚ್ಚೆತ್ತುಕೊಂಡಿದೆ ಅಂತ ಅನಿಸುತ್ತೆ ಆನಂದ್? ಪರಂತು ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಬೆಂಗಳೂರು ಮಳೆ ಅವಾಂತರಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರ ಹಾಗೆ ಜನಪ್ರತಿನಿಧಿಗಳು ಕೂಡ ಈಗ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಈಗ 4:30ಕ್ಕೆ ತಮ್ಮ ಗೃಹ ಕಚೇರಿ ಕೃಷ್ಣದಿಂದ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅವರಿಗೆ ಸಾಥ್ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಅವರು, ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಡಿಕೆ ಶಿವಕುಮಾರ್ ಆಗಿದ್ದಾರೆ. ಅವರು ಕೂಡ ಹೊಸಪೇಟೆಯಿಂದ ಈಗ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಬಂದು ಸಿಎಂ ಜೊತೆ ಅವರು ಕೂಡ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡೋದ್ರಲ್ಲಿ ಜಾಯಿನ್ ಆಗ್ತಾರೆ. ಪ್ರಮುಖವಾಗಿ ಈಗ 4:30ಕ್ಕೆ ನೇರವಾಗಿ ಅವರು ಗೃಹ ಕಚೇರಿ ಕೃಷ್ಣದಿಂದ ಮಾನ್ಯತಾ ಟೆಕ್ ಪಾರ್ಕ್ ಹೋಗ್ತಾರೆ. ಅಲ್ಲಿಂದ ಸಾಯಿ ಲೇಔಟ್ಗೆ ಹೋಗ್ತಾರೆ. ತದನಂತರ HR ಲೇಔಟ್ಗೆ ಹೋಗ್ತಾರೆ. ಜೊತೆಗೆ ಅಲ್ಲಿಂದ ಪ್ರಮುಖವಾಗಿ ಸಿಲ್ಕ್ ಬೋರ್ಡ್ ನಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಮಳೆ ಹಾನಿ ಆಗಿದೆ ಅಲ್ಲೂ ಕೂಡ ಒಂದು ಭೇಟಿಯನ್ನ ಕೊಟ್ಟು ತದನಂತರ ಅಲ್ಲಿಂದ BBMP ವಾರ್ ರೂಮ್ಗೆ ಹೋಗಿ ಅಲ್ಲಿ ಯಾವ ರೀತಿಯ ಒಂದು ತುರ್ತು ಕಾರ್ಯಗಳನ್ನ ಮಾಡಲಾಗ್ತಾ ಇದೆ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಈಗ ಸಿಎಂ ಅವರು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡೋದಕ್ಕೆ ಮುಂದಾಗಿರೋ ವೇಳೆಯೇ ಈಗ ಬೆಂಗಳೂರಿನಲ್ಲಿ ಮತ್ತೆ ಧಾರಾಕಾರ ಮಳೆ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ಹವಾಮಾನ ಇಲಾಖೆನೂ ಕೂಡ ಸ್ಪಷ್ಟವಾದಂತಹ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಇನ್ನೂ ಕೂಡ ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ಭಾಗಗಳಲ್ಲಿ 3 ದಿನಗಳ ಕಾಲ ನಿರಂತರ ಮಳೆ ಆಗುತ್ತೆ. 115 ಮಿಲಿಮೀಟರ್ ಇಂದ 210 ಮಿಲಿಮೀಟರ್ ವರೆಗೂ ಕೂಡ ಮಳೆ ಹಾನಿಯಾಗುತ್ತೆ. ಹಾಗಾಗಿ ಪ್ರಮುಖವಾಗಿ ಜನರು ಬಹಳಷ್ಟು ಒಂದು ಸುರಕ್ಷಿತ ಪ್ರದೇಶಗಳಲ್ಲಿ ಇರಬೇಕು, ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಈಗಾಗಲೇ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ರೆಡ್ ಅಲರ್ಟ್ ಘೋಷಣೆನೂ ಕೂಡ ಆಗಿದೆ. ರಾಷ್ಟ್ರೀಯ ಹವಾಮಾನ ಇಲಾಖೆಯಿಂದನೂ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು. ಸದ್ಯ ಬೆಂಗಳೂರಿನ ಸುಮಾರು ಅರ್ಧದಷ್ಟು ಬೆಂಗಳೂರು ಈಗ ಜಲಾವೃತವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಸಿಟಿ, ಸಿಲ್ಕ್ ಬೋರ್ಡ್, ಹಾಗೆ ಶಾಂತಿನಗರ, ಕೋರಮಂಗಲ ಇಂಥ ಒಂದು ITBT ಕಂಪನಿಗಳಿರ್ತಕ್ಕಂಥ ಪ್ರದೇಶಗಳೇ ಜಲಾವೃತ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದು ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಂಗಳೂರಿನಲ್ಲಿ ಆಗ್ತಾ ಇರತಕ್ಕಂಥ ಮಳೆ ಹಾನಿ ವಿಚಾರ ಏನಿದೆ ಇದು ಕೂಡ ಬಹಳಷ್ಟು ಒಂದು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ತಮ್ಮ ಒಂದು ಕಾರ್ಯಕ್ರಮಗಳನ್ನೆಲ್ಲ ಬದಿಗಿಟ್ಟು ನಗರ ಪ್ರದಕ್ಷಿಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ DCM ಡಿಕೆ ಶಿವಕುಮಾರ್ ಅವರು ಇಂಥ ಒಂದು ಪರಿಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿ ಇಲ್ಲ, ಜನರ ಒಂದು ಸಮಸ್ಯೆಗಳನ್ನ ಆಲಿಸ್ತಾ ಇಲ್ಲ ಅಂತ ಬಹಳಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಈಗ ಸಿಎಂ ಜೊತೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಧಾರಾಕಾರ ಮಳೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಳೆ ಹಾನಿ ಪ್ರದೇಶಗಳಿಗೆ ಹೋಗ್ತಾರಾ ಇಲ್ವಾ ಅನ್ನೋದು ಅನುಮಾನ ಆಗಿರ್ತಕ್ಕಂಥದ್ದು. ಈಗಾಗಲೇ BBMP ಅಧಿಕಾರಿಗಳು ಕೂಡ ರೂಟ್ ಮ್ಯಾಪ್ ಮಾಡ್ಕೊಂಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಈಗ ಸಂಜೆ ಸಮಯದಲ್ಲಿ ಪೀಕ್ ಅವರ್ ಇರುತ್ತೆ. ಉದ್ಯೋಗಗಳು ಬಹಳಷ್ಟು ಜನ ತಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಕ್ಕಂತ ಒಂದು ವೇಳೆ ಇದು. ಇಂಥ ಸಂದರ್ಭದಲ್ಲಿ ಸಿಎಂ ಅವರು ಸಿಟಿ ರೌಂಡ್ಸ್ ಹೋದ್ರೆ ಅಲ್ಲಿ ಇನ್ನಷ್ಟು ಕೂಡ ಒಂದು ಟ್ರಾಫಿಕ್ ಜಾಮ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ ಅನ್ನೋ ಒಂದು ಸಲಹೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರ ಒಂದು ಅಧಿಕಾರಿಗಳು, ಅವರ ಒಂದು ಸಲಹಾ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಒಂದು ನಗರ ಪ್ರದಕ್ಷಿಣೆಗೂ ಕೂಡ ಈಗ
ಮಳೆರಾಯ ಅಡ್ಡಿಪಡಿಸ್ತಾ ಇರ್ತಕ್ಕಂಥದ್ದು ಇದೆಲ್ಲ ಒಂದು ಕಡೆ ಆದ್ರೆ ಪ್ರಮುಖವಾಗಿ ಈಗಾಗಲೇ ಜನರು ಬಹಳಷ್ಟು ನೂರಾರು ಸಂಖ್ಯೆಯಲ್ಲಿ ಜನರು ಈಗ ಮನೆ ಮಠಗಳನ್ನ ಕಳೆದುಕೊಳ್ತಕ್ಕಂಥ ಒಂದು ಭೀತಿಯಲ್ಲಿ ಬೆಂಗಳೂರಿಗರು ಇರ್ತಕ್ಕಂಥದ್ದು. ಯಾಕೆಂದ್ರೆ ಪ್ರಮುಖ ಏರಿಯಾಗಳಲ್ಲಿ ಪ್ರಮುಖ ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಅವರ ಲಕ್ಷಾಂತರ ರೂಪಾಯಿ ಬೆಲೆ ಮಾಡತಕ್ಕಂಥ ಮನೆ ಸಾಮಾನುಗಳು ಕೂಡ ಹಾಳಾಗಿರ್ತಕ್ಕಂಥದ್ದು. ಜೊತೆಗೆ ಅವರ ಮನೆಗಳು ಕೂಡ ಜಲಾವೃತ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಒಂದು ನಿರಾಶ್ರಿತ ತಾಣಗಳನ್ನ ಅಥವಾ ಅವ್ರಿಗೆ ಬೇರೆ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಬೇಕಾದಂತ ಒಂದು ಪರಿಸ್ಥಿತಿನೂ ಕೂಡ ಈಗ ಸರ್ಕಾರದ ಮುಂದೆ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಪ್ರಮುಖವಾಗಿ ನಿರಂತರವಾಗಿ 3 ದಿನ ಮಳೆ ಈಗಾಗಲೇ ಸುರಿದಿದೆ. ಇನ್ನೂ ಕೂಡ 3 ದಿನ ನಿರಂತರವಾಗಿ ಭಾರಿ ಮಳೆ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲೇನು ಯಾವ ಏರಿಯಾದಲ್ಲಿ ಇದ್ದೀರಿ ತಾವು? ಸ್ವಲ್ಪ ಪ್ಯಾನ್ ಮಾಡಿ ತೋರಿಸಬಹುದಾ? ಮಳೆ ಈಗಾಗಲೇ ಆರಂಭ ಆಗಿರೋದ್ರಿಂದ. ಆನಂದ್, ಪ್ರಮುಖವಾಗಿ ಪ್ರಣೋತ್, ನಾನು ಸಿಎಂ ಮನೆ ಬಳಿಯೇ ಇದ್ದೀನಿ, ಅಂದ್ರೆ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಇದ್ದೀನಿ. ಇಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇರ್ತಕ್ಕಂಥದ್ದು ನೀವು ನೋಡಬಹುದು. ಈಗಾಗಲೇ ಕೆಲವೇ ಒಂದು ಸೆಕೆಂಡ್ಗಳಲ್ಲಿ ಸುರಿದ ಮಳೆಗೆ ಈ ಪ್ರಮಾಣದ ಒಂದು ನೀರು ಹರಿತಾ ಇರ್ತಕ್ಕಂಥದನ್ನ ನೀವು ನೋಡಬಹುದು. ಜೊತೆಗೆ ಧಾರಾಕಾರ ಮಳೆ ಬೆಂಗಳೂರಿನಲ್ಲಿ ಪ್ರತಿ ವರ್ಷನೂ ಕೂಡ ಈ ಸೀಸನ್ ನಲ್ಲಿ ಇಂಥ ಮಳೆಗಳು ಬರ್ತಾ ಇದ್ರು ಕೂಡ ರಾಜ್ಯ ಸರ್ಕಾರಗಳು ಹಾಗೆ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಇರ್ತಕ್ಕಂಥದ್ದೇ ದೊಡ್ಡ ಮಟ್ಟದ ಒಂದು ವಿಪರ್ಯಾಸನೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ಸಚಿವರಿದ್ದಾರೆ. ಅವರು ಒಂದು ಇಲಾಖೆವಾರು ಸಭೆಗಳನ್ನ ನಡೆಸಿ ಅಥವಾ ಬಿಬಿಎಂಪಿ ಜಲಮಂಡಳಿ ಬೆಸ್ಕಾಂ ಅಧಿಕಾರಿಗಳ ಒಂದು ಸಭೆಗಳನ್ನ ನಡೆಸಿ ಅವರಿಗೆ ಒಂದು ಕೆಲವೊಂದು ಸಲಹೆ ಸೂಚನೆಗಳನ್ನ ನೀಡಬೇಕಾಗಿತ್ತು. ಆದ್ರೆ ಆ ಕಾರ್ಯವನ್ನ ಮಾಡತಕ್ಕಂತ ಒಂದು ನಿಟ್ಟಲ್ಲಿ ಡಿಕೆ ಶಿವಕುಮಾರ್ ಅವರು ಎಲ್ಲ ಒಂದು ಕಡೆ ಎಡವಟ್ಟು ಮಾಡಿಕೊಂಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸದ್ಯ ಈಗಾಗಲೇ ಬಹಳಷ್ಟು ಒಂದು ಮಳೆ ಹಾನಿ ಇರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಿಬಿಎಂಪಿ ಅಧಿಕಾರಿಗಳು ಸೇರಿದಂತೆ ಪ್ರಮುಖ ಅಧಿಕಾರಿಗಳಿಗೆ ಒಂದು ಡೈರೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಎಲ್ಲ ಒಂದು ಕಾರ್ಯತಂಡಗಳೇನಿದೆ ಅವರೆಲ್ಲರೂ ಕೂಡ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡಬೇಕು. ಅಲ್ಲಿ ಏನೆಲ್ಲ ಒಂದು ಅವಾಂತರಗಳಾಗಿದೆ ಅದನ್ನ ಸರಿಪಡಿಸಬೇಕು. ಜೊತೆಗೆ ಮನೆಗಳಿಗೆ ನೀರು ನುಗ್ಗಿದ್ರೆ ಅದನ್ನ ಹೊರ ಹಾಕ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಈ ಮಳೆ ನಿರಂತರವಾಗಿ ಸುರಿತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ಕಾರ್ಯಾಚರಣೆಗೂ ಕೂಡ ಅಡ್ಡಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಬೆಂಗಳೂರಿಗರು ಏನಿದ್ದಾರೆ ಇವರು ರಾಜ್ಯ ಸರ್ಕಾರ ಏನು ಒಂದು ಪರಿಹಾರ ಕೊಡುತ್ತೆ ಅಥವಾ ಬೇರೆ ರೀತಿಯ ವ್ಯವಸ್ಥೆ ಮಾಡುತ್ತೆ ಅನ್ನೋ ಒಂದು ವಿಚಾರಗಳನ್ನ ಬಿಟ್ಟು ಅವರೇ ಖುದ್ದು ಮಳೆ ಹಾನಿಯನ್ನ ಎದುರಿಸೋದಕ್ಕೆ ಸಜ್ಜಾಗಬೇಕಾದಂತ ಒಂದು ಅನಿವಾರ್ಯತೆ ಈಗ ನಿರ್ಮಾಣ ಆಗಿದೆ. ಪ್ರಣೋತ್, ರೈಟ್, ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.